ಪ್ರತಿಯೊಬ್ಬರಿಗೂ ನಮ್ಮ ಜಾವಾಸ್ಕ್ರಿಪ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಚಾನಲ್ ಮೇನ್ ಇಂಟೆನ್ಷನ್ ಪ್ರತಿಯೊಬ್ಬರಿಗೂ ಜಾವಾಸ್ಕ್ರಿಪ್ಟ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಜಾವಾಸ್ಕ್ರಿಪ್ಟ್ ಬೇಸಿಕ್ಸ್ ಲೆವೆಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಆಫ್ ಜಾವಾಸ್ಕ್ರಿಪ್ಟ್ವರೆಗೂ ಕಲಿಸೋದು ನಮ್ಮ ಪ್ರಯತ್ನ. ಸೊ ಇಲ್ಲಿ ಯಾವುದೇ ಪ್ರೀ ರಿಕ್ವಸೈಟ್ಸ್ ಬೇಕಾಗಿರೋಲ್ಲ. ಅಂದರೆ ನಿಮಗೆ ಒಂದು ವೇಳೆ ಪ್ರೋಗ್ರಾಮಿಂಗ್ ನಾಲೆಜ್ ಗೊತ್ತಿದ್ರೆ ಬೇಸಿಕ್ಸು ಒಳ್ಳೆಯದು, ಒಂದು ವೇಳೆ ಗೊತ್ತಿಲ್ಲ ಅಂದರೆ ತೊಂದರೆ ಇಲ್ಲ. ನಾವು ವೆರಿ ಬೇಸಿಕ್ ಲೆವೆಲ್ ಆಫ್ ಜಾವಾಸ್ಕ್ರಿಪ್ಟಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಆಫ್ ಜಾವಾಸ್ಕ್ರಿಪ್ಟ್ವರೆಗೂ ಕಲಿಯಕ್ಕೆ ಟ್ರೈ ಮಾಡ್ತೀವಿ ಅಲ್ಲಿಗೆ. ಸೊ ಹಾಗಾಗಿ ಫರ್ದರ್ ಡಿಲೇ ಮಾಡ್ತೀರಾ ನಾವು ನಮ್ಮ ಟಾಪಿಕ್ಸ್ಗೆ ಜಂಪ್ ಆಗೋಣ. ಸೊ ಬಿಫೋರ್ ಜಂಪ್ ಆಗೋಕ್ಕೆ ಮುಂಚೆ ನಾವು IDE ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ವಿಜುವಲ್ ಸ್ಟುಡಿಯೋ ಕೋಡ್ ಅಂತ. ಸೊ ನಾವು ನಮ್ಮ ಕಂಪ್ಲೀಟ್ ಕೋರ್ಸಲ್ಲಿ ಈ ವಿಜುವಲ್ ಸ್ಟುಡಿಯೋ ಕೋಡ್ನ ಬಳಸ್ತೀವಿ. ಸೊ ನಮ್ಮ ಕೋಡಿಂಗ್ ಪ್ರಾಕ್ಟೀಸ್ಗೆ. ಸೊ ನೀವು ಕೂಡ ಡೌನ್ಲೋಡ್ ಮಾಡ್ಬೋದು. ಇದು ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ. ಸೊ ನೀವು ಬಳಸ್ತಾ ಇರೋ ಬ್ರೌಸರ್ ಮೊಜಿಲ್ಲಾ ಆಗಲಿ, ಕ್ರೋಮ್ ಆಗಲಿ, ವಿಚರ್ ಬ್ರೌಸರ್ ನೀವು ಬಳಸ್ತಾ ಇರೋದ್ರಲ್ಲಿ ಸರ್ಚ್ ಇಂಜಿನಲ್ಲಿ ಡೌನ್ಲೋಡ್ VS ಕೋಡ್ ಅಂತ ಕೊಡಿ. ಸೊ ಒಂದ್ಸತಿ ನೀವು ಡೌನ್ಲೋಡ್ VS ಕೋಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಡೌನ್ಲೋಡ್ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಒಂದು ಫಸ್ಟ್ ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ತೊಗೊಳ್ಳಿ. ಲಿಂಕ್ ತೊಗೊಂಡ್ರೆ ನಿಮಗೆ ಅಫಿಷಿಯಲ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ರೀಡೈರೆಕ್ಷನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ವಿಂಡೋಸ್ ಮತ್ತು ಲೈನಕ್ಸ್ ಮತ್ತು ಮ್ಯಾಕ್ಗೆ ಇಲ್ಲಿ ಸಾಫ್ಟ್ವೇರ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ ರಿಕ್ವೈರ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ನೀವು ಡೌನ್ಲೋಡ್ ಮಾಡ್ಬೋದು. ನಂದು ಬಂದು ವಿಂಡೋಸ್ ಮೆಷಿನ್. ಸೊ ಹಾಗಾಗಿ ನಾನು ವಿಂಡೋಸ್ಗೆ ಡೌನ್ಲೋಡ್ ಮಾಡಿ ಸೆಟಪ್ ಮಾಡಿದ್ದೀನಿ. ಸೊ ಇದು ನಾರ್ಮಲ್ ಸೆಟಪ್. ಸೊ ಅದೇನು ತುಂಬ ಚಾಲೆಂಜ್ ಆಗಲ್ಲ. ಒಂದ್ಸತಿ ನೀವು ಡೌನ್ಲೋಡ್ ಅಂತ ವಿಂಡೋಸ್ ಡೌನ್ಲೋಡ್ ಮಾಡಿದ ತಕ್ಷಣ ವಿಂಡೋಸ್ ಅಪ್ಲಿಕೇಶನ್ ಇದು ಒಂದು ನಾರ್ಮಲ್ ಪಾಪಪ್ ಬರುತ್ತೆ. ಸೊ ಅದು ನಾರ್ಮಲ್ ಸಾಫ್ಟ್ವೇರ್ ಥರನೇ. ಸೊ ನೆಕ್ಸ್ಟ್ ಅಂತ ಟ್ಯಾಪ್ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ ಸೆಟಪ್ ಆಗಿಬಿಡುತ್ತೆ ಇದು ವಿಜುವಲ್ ಸ್ಟುಡಿಯೋ ಕೋಡು. ಈ ಸೆಟಪ್ ಮಾಡಿದ್ಮೇಲೆ ನಿಮಗೆ ಈ ಥರ ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ. ಸೊ ನೀವು ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ರೈಟ್ ಸೈಡಲ್ಲಿ. ಸೊ ಇಲ್ಲಿ ಬಂದರೆ ನೀವು ಪ್ಲಸ್ ಐಕನ್ ಸಿಗುತ್ತೆ. ಸೊ ಇಲ್ಲಿ ನೀವು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೋದು, ಇಲ್ಲ ನ್ಯೂ ಫೈಲ್ ಕ್ರಿಯೇಟ್ ಮಾಡ್ಕೋಬೋದು. ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ ಜಾವಾಸ್ಕ್ರಿಪ್ಟ್ ಅಂತ. ಸೊ ಅದರಲ್ಲಿ ನಾನು ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾನಿಲ್ಲಿ ನ್ಯೂ ಫೈಲ್ ಆ್ಯಡ್ ಮಾಡ್ಬೋದು. ಸೊ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ .js ಅಂತ. ಸೊ .js ಇಲ್ಲಿ ಬಂದು ನಾವು ಜಾವಾಸ್ಕ್ರಿಪ್ಟ್ ಅಂತ ತಿಳಿಸುತ್ತೆ. ಸೊ ಈ ಪ್ರತಿಯೊಂದು ಕಾಂಟೆಂಟ್ಸ್ ಇದರಲ್ಲಿ ಬರೆಯೋ ಪ್ರತಿಯೊಂದು ಕೋಡು ನಾವು ಜಾವಾಸ್ಕ್ರಿಪ್ಟ್ ಕೋಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದು .js ಅಂತ ಇರುತ್ತೆ. ಸೊ ಹಾಗಾಗಿ ಈಗ ಫಸ್ಟ್ ಟಾಪಿಕ್ ನಾವು ಇವತ್ತು ವೇರಿಯೇಬಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೇರಿಯೇಬಲ್ಸ್ ಅಂದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಬಿಕಾಸ್ ನಾವು ಬೇಸಿಕ್ ಲೆವೆಲಿಂದ ಹೋಗೋದ್ರಿಂದ ಪ್ರತಿಯೊಂದು ಕ್ಲೀನಾಗಿ ಅರ್ಥ ಮಾಡ್ಕೊಂಡಾಗ ನಮಗೆ ಅಡ್ವಾನ್ಸ್ ಲೆವೆಲ್ ಆಫ್ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡಾಗ ತುಂಬ ಸಹಾಯ ಆಗುತ್ತೆ. ಸೊ ಹಾಗಾಗಿ ವೇರಿಯೇಬಲ್ಸ್ ಅಂದರೆ ಏನು, ವೇರಿಯೇಬಲ್ಸ್ ವರ್ಕ್ ಆಗೋದು ಹೇಗೆ. ಸೊ ಬೇಸಿಕಲಿ ವೇರಿಯೇಬಲ್ಸ್ ಅಂದರೆ ಜಾವಾಸ್ಕ್ರಿಪ್ಟಲ್ಲಿ ಅಂತಲ್ಲ, ಯಾವುದೇ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಂಡ್ರು, ಜಾವಾ ಆಗಲಿ, ಪೈಥಾನ್ ಆಗಲಿ, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಳ್ಳಿ, C++ ಆಗಲಿ, .NET ಆಗಲಿ. ಸೊ ಪ್ರತಿಯೊಂದ್ರಲ್ಲೂ ವೇರಿಯೇಬಲ್ಸ್ ಕೆಲಸ ಒಂದೇ. ಸೊ ಅದು ವ್ಯಾಲ್ಯೂ ಸ್ಟೋರ್ ಮಾಡ್ಕೊಳ್ಳೋದು. ವ್ಯಾಲ್ಯೂ ಅಂದರೆ ಏನು ಅಂದರೆ ಈಗ ಒಂದು ಟೆಸ್ಟ್ ಅಂದರೆ ಈಗ ಒಂದು ಸ್ಯಾಂಪಲ್ ಕೋಡ್ ತೋರಿಸ್ತೀನಿ ನೋಡಿ. ಈಗ ಲೆಟ್ ಅಂತ ಕ್ರಿಯೇಟ್ ಮಾಡಿ, ಈಗ ಕಾರ್ ನೇಮ್ ಅಂತ ತಗೊಳ್ಳಿ. ಕಾರ್ ನೇಮ್ = ಮರ್ಸಿಡಿಸ್. ಸೊ ಇಲ್ಲಿ ನೀವು ನೋಡಿದ್ರೆ ಈ ಕಾರ್ ನೇಮ್ ಬಂದು ವೇರಿಯೇಬಲ್ ನೇಮು, ಮರ್ಸಿಡಿಸ್ ಬಂದು ಅದರ ಕಾಂಟೆಂಟ್. ಸೊ ಅಂದರೆ ಈ ಕಾರ್ ನೇಮ್ ಬಂದು ಈಗ ನಾವು ಒಂದು ಇನ್ನೂ ಡೆಪ್ತಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅದೊಂಥರ ಕಂಟೈನರ್ ಅಂತ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು ಬಾಕ್ಸ್ ಅಂತ ಇಟ್ಕೊಳ್ಳಿ. ಆ ಬಾಕ್ಸಲ್ಲಿ ಸರ್ಟನ್ ವ್ಯಾಲ್ಯೂ ನಾವು ಸ್ಟೋರ್ ಮಾಡಿದ್ದೀವಿ. ಈ ಕಾರ್ ನೇಮ್ ಅನ್ನೋ ಬಾಕ್ಸಲ್ಲಿ ನಾವು ಮರ್ಸಿಡಿಸ್ ಅನ್ನೋ ವ್ಯಾಲ್ಯೂ ಸ್ಟೋರ್ ಮಾಡಿದ್ವಿ. ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇದನ್ನ ಬಂದು ವೇರಿಯೇಬಲ್ ನೇಮ್ ಅಂತಾರೆ, ಇದನ್ನ ಬಂದು ಟೈಪ್ಸ್ ಅಂತಾರೆ. ಸೊ ಜಾವಾಸ್ಕ್ರಿಪ್ಟಲ್ಲಿ ನಾವು ವೇರಿಯೇಬಲ್ಸ್ ಕ್ರಿಯೇಟ್ ಮಾಡೋಕ್ಕೆ ಲೆಟ್ ವೇರಿಯೇಬಲ್ ನೇಮ್ ಅಸೈನ್ಮೆಂಟ್ ಆಪ್ರೇಟರ್ ಅಂತಾರೆ ಇದನ್ನ ನಾನು ನಿಮಗೆ ನೆಕ್ಸ್ಟ್ ಫರ್ದರ್ ವಿಡಿಯೋ ಸೀರೀಸಲ್ಲಿ ಆಪ್ರೇಟರ್ಸ್ ಬಂದಾಗ ಇದ್ರ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತೀನಿ. ಈಗ ಟೈಮ್ ಬಿಗ್ ಅದು ಆಪ್ರೇಟರ್ ಅಂದ್ಕೊಳ್ಳಿ, ಅಸೈನ್ಮೆಂಟ್ ಆಪ್ರೇಟರ್ ಅಂತಾರೆ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಮರ್ಸಿಡಿಸ್ ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡ್ತಿದ್ದೀವಿ. ಸೊ ಈಗ ಜಾವಾಸ್ಕ್ರಿಪ್ಟಲ್ಲಿ
ಒಂದು ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ, ಅದ್ರ ಹೆಸರು ಕಾರ್ ನೇಮ್ ಅಂತ, ಅದ್ರ ವ್ಯಾಲ್ಯೂ ಮರ್ಸಿಡೀಸ್. ಸೊ ಈಗ ನಾವು ಇದ್ರ ವೇರಿಯೇಬಲ್ ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕು ಅಂದರೆ console.log ಅಂತ ಟೈಪ್ ಮಾಡಿ. ಸೊ ಕಾರ್ ನೇಮ್ ಸೊ ಹಿಂಗೆ ಕ್ಲಿಕ್ ಮಾಡಿ, ಅಂದರೆ ಹಿಂಗೆ ಸೇವ್ ಮಾಡಿದಾಗ ನೀವು, ಸೊ ಈಗ ನಾವು ಇದರಲ್ಲಿ ಸ್ಟೋರ್ ಮಾಡಿರೋ ವೇರಿಯೇಬಲ್ ವ್ಯಾಲ್ಯೂ ನಾವು ಕನ್ಸೋಲ್ ಪ್ರಿಂಟ್ ಮಾಡ್ತಿದ್ದೀವಿ. ಕನ್ಸೋಲ್ ಅಂದರೆ ನಮ್ಮ ಬ್ರೌಸರ್, ಈಗ ನಾನು ತೋರಿಸ್ತೀನಿ ಕನ್ಸೋಲ್ ಅಂದ್ರೆ, ಆಗ ನಿಮ್ಗೆ ಇನ್ನೂ ಬೆಟರ್ ಅರ್ಥ ಆಗುತ್ತೆ. ಸೊ ನೀವು ಈ ಜಾವಾಸ್ಕ್ರಿಪ್ಟ್ ಫೈಲು ರನ್ ಮಾಡಬೇಕಂದ್ರೆ ನಿಮ್ಮ ಬ್ರೌಸರಲ್ಲಿ ಇನ್ನೊಂದು ಫೈಲ್ ಆ್ಯಡ್ ಮಾಡಬೇಕಾಗುತ್ತೆ. HTML, ನಾನು sample.html ಅಂತ ತಗೋತೀನಿ. ಸೊ sample.html ಅಲ್ಲಿ ಎಕ್ಸ್ಕ್ಲಾಮೇಟ್ರಿ ಹೊಡೆದು ಟ್ಯಾಬ್ ಹೊಡೆದ್ರೆ ನಿಮಗೆ ಕಂಪ್ಲೀಟ್ ಅದು ಬೇಸಿಕ್ ಸ್ಟ್ರಕ್ಚರ್ ಬಂದ್ಬಿಡುತ್ತೆ, ಆ ಕಂಪ್ಲೀಟ್ ಟೆಂಪ್ಲೇಟ್ ಬಂದ್ಬಿಡುತ್ತೆ. ಸೊ ನೀವು ಅದನ್ನು ಸೇವ್ ಮಾಡಿಕೊಂಡು ನಂತರ ನೀವು ಸ್ಕ್ರಿಪ್ಟ್ ಟ್ಯಾಗ್ ಅಂತ ಇದೆ. ಸೊ ಇದೇನು ಹೇಳ್ತಿದೆ ಅಂದರೆ ಈ ಪರ್ಟಿಕ್ಯುಲರ್ ಫೈಲ್ಗೆ ಸ್ಕ್ರಿಪ್ಟ್ ಇಲ್ಲಿ ಜಾವಾಸ್ಕ್ರಿಪ್ಟ್ನ ಸಿಗ್ನಿಫೈ ಮಾಡ್ತಿದೆ. ಸೊ ಈ ಸ್ಕ್ರಿಪ್ಟ್ ಟ್ಯಾಗಲ್ಲಿ ಸೋರ್ಸ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ. ಸೊ ಸೋರ್ಸ್ ಆಟ್ರಿಬ್ಯೂಟ್ಗೆ ನೀವು ಲೊಕೇಶನ್, ನಿಮ್ಮ ಪರ್ಟಿಕ್ಯುಲರ್ ಫೈಲ್ದು ಲೊಕೇಶನ್ ಕೊಟ್ಟರೆ ಜಾವಾಸ್ಕ್ರಿಪ್ಟ್ ಫೈಲ್ದು, ಅದು ಈ ಫೈಲ್ಗೆ ನಿಮ್ಮ ಜಾವಾಸ್ಕ್ರಿಪ್ಟ್ ಅಂದರೆ ಇದರಲ್ಲಿ ಬರೆದಿರೋ ಫುಲ್ ಜಾವಾಸ್ಕ್ರಿಪ್ಟ್ ಕಾಂಟೆಂಟ್ಸು ನಿಮ್ಮ ಸ್ಯಾಂಪಲ್ ಫೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಿಮಗೆ ಇಲ್ಲೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ತುಂಬ ಡೆಪ್ತಾಗಿ ತಿಳ್ಕೊಬೇಕಂತಿದ್ರೆ ಕಾಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ, ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಬಿಕಾಸ್ ಇದು ನಮ್ಮದು ಮೇನ್ ಫೋಕಸ್ ಜಾವಾಸ್ಕ್ರಿಪ್ಟ್ ಬಂದಿರೋದ್ರಿಂದ, ಸೊ ನಾನು ಇಲ್ಲೇನು ಅಷ್ಟು ಡೆಪ್ತಾಗಿ ಹೋಗಲ್ಲ. ಸೊ ಜಾವಾಸ್ಕ್ರಿಪ್ಟ್ ಮತ್ತೆ ಸ್ವಿಚ್ ಆಗ್ತಿದ್ದೀನಿ ಈಗ. ಸೊ ಈಗ ಸ್ಯಾಂಪಲ್ ಫೈಲಲ್ಲಿ ನಾನು ಜಾವಾಸ್ಕ್ರಿಪ್ಟ್ ಫೈಲ್ ಕಾಲ್ ಮಾಡಿ, ನೀವು ರಿವ್ಯೂಲ್ ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ಗೆ ಹೋಗಿ ನಿಮ್ಮ ಫೈಲ್ ಲೊಕೇಶನ್ ಲ್ಯಾಂಡ್ ಆಗ್ತೀರಾ. ಸೊ ಅಲ್ಲಿಂದ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸೈಡ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಕನ್ಸೋಲ್ಗೆ ಹೋಗ್ಬೋದು. ಇಲ್ಲಿ ನೀವು ಕನ್ಸೋಲ್ಗೆ ಹೋಗೋಕ್ಕೆ ಇಲ್ಲಿ 2 ways, ಇದು ಕನ್ಸೋಲ್ ಟ್ಯಾಬ್ ಅಂತಾರೆ, ಡೆವಲಪರ್ಸ್ ವಿಂಡೋ ಆರ್ ಕನ್ಸೋಲ್ ವಿಂಡೋ ಅಂತ ಹೇಳ್ತಾರೆ ಇದನ್ನು. ಸೊ ಇದನ್ನು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಲ್ಟಿಪಲ್ ಟ್ಯಾಬ್ಸ್ ಇದೆ. ಇಲ್ಲಿ ನಾವು ಮೇಯ್ನಾಗಿ ಫೋಕಸ್ ಮಾಡೋದು ಈಗ ಟೈಮ್ ಬೀಯಿಂಗು ಬರೀ ಕನ್ಸೋಲ್ ವಿಂಡೋದಲ್ಲಿ. ಸೊ ಇಲ್ಲಿಗೆ ನೀವು 2 waysಲ್ಲಿ ಬರ್ಬೋದು. ಇದು ನೀವು ಫಸ್ಟ್ ನೀವು ಫೈಲ್ ರನ್ ಮಾಡಿದಾಗ ಈ ಥರ ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದು ಪಾಪಪ್ ಬರುತ್ತೆ. ಸೊ ಇದರಲ್ಲಿ ಲಾಸ್ಟ್ ಆಪ್ಷನ್ ತೊಗೊಳ್ಳಿ. ಈ ಲಾಸ್ಟ್ ಆಪ್ಷನ್ ತೊಗೊಂಡಾಗ ಈ ಥರ ನಿಮ್ಗೆ ಲ್ಯಾಂಡ್ ಆಗುತ್ತೆ ಫಸ್ಟು. ಸೊ ನೀವು ಮತ್ತೆ ಇಲ್ಲಿ ಕನ್ಸೋಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕನ್ಸೋಲ್ ಬರುತ್ತೆ. ಸೊ ಈ ಕನ್ಸೋಲಲ್ಲಿ ನಾವು ಬರೆದಿರೋ ಕಾಂಟೆಂಟ್ಸ್ ಅಂದರೆ ಜಾವಾಸ್ಕ್ರಿಪ್ಟ್ ಕಾಂಟೆಂಟ್ಸ್ ಎಲ್ಲ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಅರ್ಥ. ಸೊ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ನಮ್ಮ ಜಾವಾಸ್ಕ್ರಿಪ್ಟ್ ಫೈಲಲ್ಲಿ ನಾವು ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀವಿ, ಕಾರ್ ನೇಮ್ ಮರ್ಸಿಡೀಸ್ ಅಂತ. ಸೊ ಅದನ್ನು ಕನ್ಸೋಲ್ ಲಾಗಲ್ಲಿ ಲಾಗ್ ಅಂದರೆ ಪ್ರಿಂಟ್ ಮಾಡೋದು ಅಂತ ಬೇಸಿಕಲಿ ಅದು. ಸೊ ಕನ್ಸೋಲ್ ಲಾಗಲ್ಲಿ ನಮ್ಮ ವೇರಿಯೇಬಲ್ ನೇಮ್ ಕೊಟ್ಟು ಆ ವೇರಿಯೇಬಲ್ ನೇಮಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಿರೋ, ಆ ಕಂಟೈನರಲ್ಲಿ ಸ್ಟೋರ್ ಆಗಿರೋ ವೇರಿಯೇಬಲ್ ವ್ಯಾಲ್ಯೂ ನಾವಿಲ್ಲಿ ಪ್ರಿಂಟ್ ಮಾಡ್ತಿದ್ದೀವಿ. ಸೊ ಅದು ಕಾರ್ ನೇಮ್ ಮರ್ಸಿಡೀಸ್ ಅಂತ. ಸೊ ಈಗ ಮತ್ತೊಂದು ವೇಯಲ್ಲಿ ನಾವು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಬೋದು ಜಾವಾಸ್ಕ್ರಿಪ್ಟಲ್ಲಿ, ಅದು ಕಾನ್ಸ್ಟ್ ಅಂತ ಅಂತಾರೆ. ಸೊ ಕಾನ್ಸ್ಟಲ್ಲಿ ಮತ್ತೆ ಅದೇ ಥರನೇ ನಾವು ಬೇಕಾದರೆ ಈಗ ಕಾರ್ ಕಲರ್ ಅಂತ ತಗೊಳ್ಳಿ, ಇಲ್ಲ ಕಲರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಆರೆಂಜ್ ಅಂತ ತಗೊಳ್ಳೋಣ. ಸೊ ಇಲ್ಲೇನಾಗಿದೆ, ಈಗ ಮತ್ತೆ ಜಾವಾಸ್ಕ್ರಿಪ್ಟಲ್ಲಿ ಒಂದು ವೇರಿಯೇಬಲ್ ಡಿಕ್ಲೇರ್ ಆಗಿ ಅದು ಮೆಮೊರಿಲಿ ಸ್ಟೋರ್ ಆಗುತ್ತೆ. ಅದರ ಹೆಸರು ಈಗ ಕಲರ್ ಅಂತ. ಆ ಕಲರ್ ಅನ್ನೋ ವೇರಿಯೇಬಲ್ಗೆ ಆರೆಂಜ್ ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಬಟ್ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, ಈ ಕಾನ್ಸ್ಟು ಮತ್ತು ಈ ಲೆಟ್ಗೂ ವ್ಯತ್ಯಾಸ ಏನಪ್ಪ ಅಂದರೆ, ನೀವು ಒಂದ್ಸತಿ ಲೆಟ್ ಅಂತ ಡಿಕ್ಲೇರ್ ಮಾಡಿ ವೇರಿಯೇಬಲ್ ವ್ಯಾಲ್ಯೂ ಅಸೈನ್ ಮಾಡಿದ್ರೆ ನೀವು ಅದನ್ನು ಮಾಡಿಫೈ ಅಂದರೆ ರೀಅಸೈನ್ ಮಾಡ್ಕೋಬೋದು ಆ ವೇರಿಯೇಬಲ್ ವ್ಯಾಲ್ಯೂಗೆ. ಅಂದರೆ ಇಲ್ಲಿ ನಾನು ಕಾರ್ ನೇಮ್ ಮತ್ತು ಫೋರ್ಡ್ ಅಂತ ತೊಗೋಬೋದು. ಅಂದರೆ ಇಲ್ಲಿ ನಾನು ರೀಅಸೈನ್ ಮಾಡ್ಕೋಬೋದು, ರೀಅಸೈನ್ಮೆಂಟ್ ಅಲೋ ಇದೆ ಅದರಲ್ಲಿ. ಈ ಲೆಟ್ ಅಂತ ಯೂಸ್ ಮಾಡ್ತಾರೆ ನಾವು, ರೀಅಸೈನ್ಮೆಂಟ್ ಈಸ್ ಅಲೋಡ್. ನಾನು ಲೆಟ್ ಅಂತ ಡಿಕ್ಲೇರ್ ಮಾಡ್ತಾರೆ ರೀಅಸೈನ್ ಮಾಡ್ಬೋದು. ಅಂದರೆ ನಾನು ಬೇಕಾಗಿರುವಷ್ಟು ಸಲ ನನ್ನ ಪ್ರೋಗ್ರಾಮಿಂಗಲ್ಲಿ ನಾನು ಪ್ರತಿ ಸಲನೂ ನಾನು ಆ ವೇರಿಯೇಬಲ್ಗೆ ಹೊಸ ವ್ಯಾಲ್ಯೂ ಅಸೈನ್ ಮಾಡ್ತಾ ಹೋಗ್ಬೋದು.
ಸೊ ಅದಕ್ಕೆ ರೀಅಸೈನ್ಮೆಂಟ್ ಅಲೋ ಆಗುತ್ತೆ. ಈ ಕಾನ್ಸ್ಟ್ ಅಂತ ಕೊಟ್ಟಾಗ ಅಲ್ಲೇನಾಗುತ್ತೆ ಅಂದರೆ ಇಲ್ಲಿ ರೀಅಸೈನ್ಮೆಂಟ್ ಆಗೋಕ್ಕೆ ಬಿಡಲ್ಲ, ಅದು ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ. ರೀಅಸೈನ್ಮೆಂಟ್ ಇಸ್ ನಾಟ್ ಅಲೋ. ಒಂದ್ಸತಿ ನೀವು ಡಿಕ್ಲೇರ್ ಮಾಡಿ ಅಸೈನ್ ಮಾಡಿದ್ರೆ ವೇರಿಯಬಲ್ ವ್ಯಾಲ್ಯೂ, ಅದು ಮತ್ತೆ ರೀಅಸೈನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇಲ್ಲಿ ನಾನು ಕೆಳಗಡೆ ಹೋಗಿ ಏನಾದ್ರು ಮತ್ತೆ ಕಲರ್ ಅಂತ ಕೊಟ್ಟು ಮತ್ತೆ ಏನಾದ್ರು ಬೇರೆ ವ್ಯಾಲ್ಯೂ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಲೈಕ್ ವೈಟ್. ಸೊ ಹಿಂಗೆ ಕೊಟ್ಟಾಗ ಈಗ ನಾವು ಪ್ರಿಂಟ್ ಮಾಡೋಣ. ಇದನ್ನ ನಾನು ಇಲ್ಲಿ ನೀವು ನೋಡ್ಬೋದು ಲೈನ್ ನಂಬರ್ 3 ಅಲ್ಲಿ ಫಸ್ಟ್ ಈ ಕಾರ್ ನೇಮ್ ಒಂದ್ಸತಿ ಪ್ರಿಂಟ್ ಮಾಡ್ತಿದ್ದೀನಿ, ಮತ್ತೆ ಈಗ ಮಾಡಿಫೈ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸತಿ ಪ್ರಿಂಟ್ ಮಾಡ್ತಿದ್ದೀನಿ ಅದೇ ಕಾರ್ ನೇಮ್. ಆಕ್ಚುಲಿ ನೀವು ಇಲ್ಲಿಂದ ಕಾಪಿ ಮಾಡ್ಕೊಬೋದು ಡೈರೆಕ್ಟಾಗಿ, ಕಾಪಿ ಮಾಡಿ ಇಲ್ಲಿಂದ ಪೇಸ್ಟ್ ಮಾಡ್ಕೋಬೋದು ಡೈರೆಕ್ಟಾಗಿ. ಸೊ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡೋಣ. ಆಫ್ಟರ್ ಚೇಂಜಿಂಗ್ ಕಾರ್, ಸೊ ನಮ್ಮ ರೆಫರೆನ್ಸ್ಗೆ ಪ್ಲಸ್ ನಮ್ಗೆ ಅರ್ಥನೂ ಆಗುತ್ತೆ ಆ್ಯಕ್ಚುಲಿ ಏನಾಗ್ತಿದೆ ಅಂತ. ಸೊ ಇಲ್ಲಿ ಕಲರ್ ಆರೆಂಜ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಈಗ ಏನು ಮಾಡ್ತಿದ್ದೀನಿ, ಇಲ್ಲಿ ಕನ್ಸೋಲ್ ಪ್ರಿಂಟ್ ಮಾಡ್ತಿದ್ದೀನಿ, ಕಲರ್ ಅಂತ ಕೊಡ್ತೀನಿ, ಪ್ಲಸ್ ಇಲ್ಲಿ ಆರೆಂಜ್ ಅಂದರೆ ಇಲ್ಲಿ ಕಲರ್ ವೇರಿಯಬಲ್ ಕೊಡ್ತೀನಿ. ಸೊ ಮತ್ತು ಇದನ್ನು ಕಾಪಿ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಸಿನ್ಸ್ ಜಾವಾಸ್ಕ್ರಿಪ್ಟ್ ಬಿಡದಿರೋ ಕಾರಣ ನಮ್ಗೆ ಆ್ಯಕ್ಚುಲಿ ಕನ್ಸೋಲಲ್ಲಿ ನಮ್ಮ ಬ್ರೌಸರಲ್ಲಿ ನಮಗೆ ಆ ಪ್ರಾಬ್ಲಮ್ ತೋರಿಸ್ಬೇಕು, ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ನೋಡೋಣ ಅಲ್ಲೇನಾಗುತ್ತೆ ಅಂತ. ಸೊ ಮತ್ತೆ ಬ್ರೌಸರ್ಗೆ ಹೋಗ್ತಿದ್ದೀನಿ, ರಿಫ್ರೆಶ್ ಮಾಡ್ತಿದ್ದೀನಿ. ಓಕೆ, ಈಗ ಮತ್ತೆ ನಾವು ರೀರನ್ ಮಾಡಿದಾಗ ನೋಡ್ಬೋದು, ಫಸ್ಟ್ ನಾವು ಕಾರ್ ನೇಮ್ ಮರ್ಸಿಡಸ್ ಅಂತ ಕೊಟ್ವಿ, ಪ್ರಿಂಟ್ ಆಗಿದೆ ಕರೆಕ್ಟಾಗಿ. ನೆಕ್ಸ್ಟ್ ಆಫ್ಟರ್ ಚೇಂಜಿಂಗ್ ಇಲ್ಲಿ ನಾವು ಮತ್ತೆ ಫೋರ್ಡ್ಗೆ ರೀಅಸೈನ್ ಮಾಡಿದ್ದೀವಿ, ವೇರಿಯಬಲ್ ಕಂಟೈನರ್ಗೆ ಮತ್ತೆ ನ್ಯೂ ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ. ಸೊ ರೀಅಸೈನ್ಮೆಂಟ್ ಅಲೋಡ್ ಮಾಡೋದ್ರಿಂದ ಲೆಟ್ ಅನ್ನೋ ಕೀವರ್ಡು ನಾವು ಮತ್ತೆ ಹೊಸ ವ್ಯಾಲ್ಯೂ ಅಸೈನ್ ಮಾಡ್ಬೋದು ಆ ಪರ್ಟಿಕ್ಯುಲರ್ ವೇರಿಯಬಲ್ಗೆ. ಸೊ ಹಾಗಾಗಿ ನಮಗೆ ಫೋರ್ಡ್ ಅಂತ ಅಸೈನ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಆಮೇಲೆ ನೆಕ್ಸ್ಟ್ ಬಂದಿರೋದು ಎಲ್ಲಿಗದು ಕಾನ್ಸ್ಟನ್ನು ಇದಕ್ಕೆ ಟೈಪ್ಗೆ. ಸೊ ಅಲ್ಲಿ ನಾವು ಕಲರ್ ಅಂತ ವೇರಿಯಬಲ್ ಕೊಟ್ಟಿದ್ದೀವಿ. ಸೊ ಅದರ ಹೆಸರು ಆರೆಂಜ್ ಕೊಟ್ಟಿದ್ದೀವಿ ವ್ಯಾಲ್ಯೂ ಅದಕ್ಕೆ. ಸೊ ಅದನ್ನು ಫಸ್ಟ್ ಪ್ರಿಂಟ್ ಮಾಡಿದ್ದೀವಿ, ನಂತರ ರೀಅಸೈನ್ ಮಾಡ್ತಾ ಇದ್ದೀವಿ ಲೈನ್ ನಂಬರ್ 12 ನಾನು ಆಗಲೇ ತಿಳಿಸ್ದಂಗೆ ನಿಮಗೆ ಜಾವಾಸ್ಕ್ರಿಪ್ಟಲ್ಲಿ ಅಲೋಡ್ ಮಾಡಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಅನ್ಕಾಟ್ ಟೈಪ್ ಎರರ್ ಅಸೈನ್ಮೆಂಟ್ ಟು ಎ ಕಾನ್ಸ್ಟೆಂಟ್ ವೇರಿಯಬಲ್ ಅಂತಿದೆ. ಅಂದರೆ ಅರ್ಥ ಏನಪ್ಪ ಅಂದರೆ ನಾವು ಮತ್ತೆ ಕಾನ್ಸ್ಟೆಂಟ್ ವೇರಿಯಬಲ್ಗೆ ರೀಅಸೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಹಾಗಾಗಿ ಜಾವಾಸ್ಕ್ರಿಪ್ಟ್ ನಮ್ಮನ್ನು ರಿಸ್ಟ್ರಿಕ್ಷನ್ ಮಾಡ್ತಿದೆ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ನಾವು ಕನ್ಸೋಲ್ ಲಾಕ್ ಕೊಟ್ಟಾಗ ನಮಗೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅರೈಸ್ ಆಗ್ತಿದೆ. ಸೊ ಈಗ ಅದನ್ನು ಫಿಕ್ಸ್ ಮಾಡೋದು ಹೇಗೆ ಅಂದರೆ ನಾವು ಅದನ್ನು ರೀಅಸೈನ್ಮೆಂಟ್ ಮಾಡಬಾರ್ದು. ಸೊ ಅದೇ ರಿಸ್ಟ್ರಿಕ್ಷನ್, ಕೆಲವೊಂದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಸೊ ಕಾನ್ಸ್ಟ್ ಅನ್ನೋ ಕೀವರ್ಡ್ಗೆ ಅದು ರಿಸ್ಟ್ರಿಕ್ಷನ್. ಸೊ ಅದು ನಿಮಗೆ ಕಾಲಕ್ರಮೇಣ ಅರ್ಥ ಆಗುತ್ತೆ ಆ ರಿಸ್ಟ್ರಿಕ್ಷನ್ ಬರೋ ಕಾರಣ ಏನು, ನಾವ್ಯಾಕೆ ಕಾನ್ಸ್ಟ್ ಬಳಸಬೇಕು, ಲೆಟ್ ಬಳಸಬೇಕು ಅನ್ನೋದನ್ನು ನಾವು ಡೌನ್ ದ ಲೈನ್ ವಿಡಿಯೋ ಸೀರೀಸಲ್ಲಿ ಫರ್ದರ್ ಆಗಿ ಇನ್ನೂ ತುಂಬ ಡಿಸ್ಕಸ್ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಟೈಮ್ ಬೀಯಿಂಗ್ ಅದು ಜಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನಾವು ವೇರಿಯೇಬಲ್ಸ್ನ ಬೇಕಾದರೆ ಸಿಂಗಲ್ ಲೈನಲ್ಲಿ ಅಂದರೆ ಮಲ್ಟಿಪಲ್ ವೇರಿಯೇಬಲ್ಸು ಡಿಕ್ಲೇರ್ ಮಾಡ್ಬೋದು ಒಂದೇ ಲೈನಲ್ಲಿ ಈ ಥರ. ಅಂದರೆ ಈಗ ಶೋರೂಮ್ ಲೊಕೇಶನ್ ಅಂತ ಇಟ್ಕೊಳ್ಳಿ, ಶೋರೂಮ್ ಲೊಕೇಶನ್ ಎಲ್ಲಿ ಜಯನಗರ ಅಂತ ಇಟ್ಕೊಳ್ಳಿ, ಜಯನಗರ. ಸೊ ಜಯನಗರ ಅಂತ ಇಟ್ಕೊಳ್ಳಿ. ಇಲ್ಲೇ ಸೇಮ್ ಲೈನಲ್ಲಿ ನೀವು ಕಾಮ ಹಾಕ್ಬಿಟ್ಟು ಬೇಕಾದರೆ ಮ್ಯಾನೇಜರ್ ನೇಮ್, ಮ್ಯಾನೇಜರ್ ಯಾರು ಅಂತ. ಸೊ ಅಲ್ಲಿ ಮ್ಯಾನೇಜರ್ ಅರ್ಜುನ್ ಅಂತ ತಗೊಳ್ಳಿ. ಸೊ ಹಿಂಗೂ ಕೂಡ ನಾವು ಮಲ್ಟಿಪಲ್ ವೇರಿಯೇಬಲ್ಸ್ನ ಒಂದೇ ಲೈನಲ್ಲಿ ಡಿಕ್ಲೇರ್ ಮಾಡಿ ಮತ್ತೆ ಅಸೈನು ಮಾಡ್ಕೋಬೋದು. ಸೊ ಆ ರೀತಿನೂ ಪಾಸಿಬಲ್ ಇದೆ. ಸೊ ಅಂದರೆ ಈಗ ನೀವು ಇದನ್ನ ರೀಡಬಿಲಿಟಿ ಅಂತಾರೆ. ಸೊ ಹಿಂಗೆ ಮಾಡಿದಾಗ ನಿಮಗೆ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಇಲ್ಲ ಆ ಕೋಡ್ ಬೇಸ್ ನೋಡಿದಾಗ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಈಗ ಬೇರೆ ಸುಮಾರು ಡೆವಲಪರ್ಸ್ ಕೋಡ್ ಬರೆಯೋದ್ರಿಂದ ಅಲ್ಲೇನಾಗುತ್ತೆ, ಇದು ರೀಡಬಿಲಿಟಿ ಇದ್ದಾಗ ಪ್ರತಿಯೊಬ್ಬರಿಗೂ ನಿಮ್ಮ ಕೋಡ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಸೊ ಹಾಗಾಗಿ ಅಂದರೆ ಸೊ ಕೋಡ್ ನೋಡಿದಾಗ ಅರ್ಥ ಆಗುತ್ತೆ, ಪ್ಲಸ್ ಅದು ಸಿಂಪಲ್ ಆಗುತ್ತೆ. ಬಟ್ ಅದು ಒಬ್ಬೊಬ್ಬರ ಮೈಂಡ್ಸೆಟ್ ಮೇಲೇನೂ ಡಿಪೆಂಡ್ ಆಗುತ್ತೆ.
ಒಬ್ಬೊಬ್ರು ಅದೇ ನಾನು ಫಸ್ಟೇ ತಿಳಿಸಂಗೆ ಸಿಂಗಲ್ ಲೈನಲ್ಲೇ ಬರೀತಾರೆ. ತುಂಬ ಜನ ಆದರೆ ಮಲ್ಟಿಪಲ್ ಲೈನ್ಸಲ್ಲಿ ಪ್ರಿಫರ್ ಮಾಡ್ತಾರೆ. ಬಟ್ ಅದು ಅವ್ರವ್ರ ಪ್ರಿಫರೆನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸ್ಟಲ್ಲಿ ಈಗ ನಾವು ಏನಾದರೂ ಸರ್ಟನ್ ಸ್ಟ್ಯಾಟಿಕ್ ವ್ಯಾಲ್ಯೂಸ್ ಅಂದರೆ ಸರ್ಟನ್ ಗ್ಲೋಬಲ್ ವ್ಯಾಲ್ಯೂಸ್ ಕೊಡಬೇಕು ಅಂತ ಇಟ್ಕೊಳ್ಳಿ ಅಕ್ರಾಸ್ ದ ಅಪ್ಲಿಕೇಶನ್. ಗ್ಲೋಬಲ್ ವ್ಯಾಲ್ಯೂಸ್ ಅಂದರೆ ನಿಮಗೆ ಫುಲ್ ಅಪ್ಲಿಕೇಶನಲ್ಲಿ ಅಥವಾ ನಿಮ್ಮ ಫುಲ್ ವೆಬ್ಸೈಟಲ್ಲಿ ಆ ವೇರಿಯಬಲ್ ವ್ಯಾಲ್ಯೂ ಯಾರೇ ಡೆವಲಪರ್ ಚೇಂಜ್ ಮಾಡಬಾರ್ದು ಯಾವುದೇ ಕಾರಣಕ್ಕಂತ ಇಟ್ಕೊಳ್ಳಿ. ಸೊ ಆ ಥರ ವೇರಿಯಬಲ್ ವ್ಯಾಲ್ಯೂಸ್ ನಾವೇನು ಮಾಡ್ತೀವಿ, ಜಾವಾ ಸ್ಕ್ರಿಪ್ಟಲ್ಲಾಗಲಿ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಲಿ ಕ್ಯಾಪಿಟಲ್ ಲೆಟರ್ಸ್ ಬಳಸ್ಕೊಂಡು ನಾವು ವೇರಿಯಬಲ್ ನೇಮ್ಸ್ ಅಸೈನ್ ಮಾಡ್ತೀವಿ. ಅಂದರೆ ಈಗ ಕಾರ್ ಪ್ರೈಸ್ ಅಂತ ಇಟ್ಕೊಳ್ಳಿ, ಕಾರ್ ಅಂಡರ್ಸ್ಕೋರ್ ಪ್ರೈಸ್ ಕೊಟ್ಟಿದ್ದೀನಿ. ಸೊ ಕಾರ್ ಪ್ರೈಸ್ ಅರೌಂಡ್ 5 lakhs ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನಾಗಿದೆ, ನಾವು ಕಾನ್ಸ್ಟೆಂಟ್ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ, ಪ್ಲಸ್ ಇಲ್ಲಿ ಕಾರ್ ಪ್ರೈಸ್ ಅಂತ ಕೊಟ್ಟಿದ್ದೀವಿ, ಪ್ಲಸ್ ಆ ಕಾರ್ ಪ್ರೈಸ್ಗೆ ವ್ಯಾಲ್ಯೂ 5 lakhs ಅಂತ ಕೊಟ್ಟಿದ್ದೀನಿ. ಸೊ ಈಗ ಬೇರೆ ಡೆವಲಪರ್ಸ್ ಬಂದಾಗ ಎಂಟೈರ್ ಅಪ್ಲಿಕೇಶನಲ್ಲಿ ಅವರು ಎಲ್ಲೇ ಅವ್ರಿಗೆ ಬೇಕಂದ್ರೂ ಈ ಕಾರ್ ಅಂಡರ್ಸ್ಕೋರ್ ಪ್ರೈಸ್ ಅಂತ ತೊಗೊಂಡ್ರೆ ಅವ್ರು ಆಕ್ಸೆಸ್ ಮಾಡಿ, ಅಂದರೆ ಅದು ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಅದೊಂದು ಕೋಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಏನಿಲ್ಲ. ಇದು ಬೇಕಾದ್ರೆ ವಿತಿನ್ ಫೈಲಲ್ಲೂ ಇದನ್ನು ರಿಟೈನ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಕಡೆನೂ ಬಳಸ್ಬೋದು. ಬಟ್ ಅದು ನಾನು ನಿಮಗೆ ಅಗೇನ್ ಮತ್ತೆ ವಿಡಿಯೋ ಸೀರೀಸಲ್ಲಿ ನೆಕ್ಸ್ಟ್ ಹೋದಾಗ ಇನ್ನೂ ಫರ್ದರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಬಟ್ ದಿಸ್ ಈಸ್ ಒನ್ ಅದರ್ ವೇ ಆಫ್ ಡಿಕ್ಲೇರಿಂಗ್ ವೇರಿಯಬಲ್ಸ್.